ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದೀಪ್ ಅಂತ. ನಾನು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಅದರ ಹೆಸರು ಬಂದ್ಬಿಟ್ಟು ಲೆಟ್ಸ್ ಗೋ ಅಂತ. ಅಂಡ್ ಇವತ್ತು 9 ಗಂಟೆಗೆ, ಸರಿಸುಮಾರು 9 ಗಂಟೆಗೆ ನಾನು ಅಥಣಿಯಿಂದ ಶ್ರೀಶೈಲ್ಗೆ ನಡೆದುಕೊಂಡು ಪಾದಯಾತ್ರೆ ಮೂಲಕ ಹೋಗ್ತಾ ಇದ್ದೀನಿ. ಅಂಡ್ ಎಲ್ಲರೂ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಂಡ್ ಏನೇನು ನಾನು ರೆಡಿ ಆಗಿದ್ದೀನಿ ಅಂತ ತೋರಿಸ್ತೀನಿ ಒಂದ್ಸಲ. ಈಗ ನಾನು ಆಲ್ಮೋಸ್ಟ್ ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡಿನಿ. ಆಲ್ಮೋಸ್ಟ್ ರೆಡಿ ಆಗಿದೆ. ಬ್ಯಾಗು 5 ನಿಮಿಷ ಬ್ಯಾಗ್ ರೆಡಿ ಮಾಡ್ತೀನಿ. ಸ್ನಾನ ಮಾಡಿ ಇನ್ನೇನದ ಪಪ್ಪಾರ್ಗ ಕಾಲ್ ಬಿದ್ದು ಆಶೀರ್ವಾದ ತಗೊಂಡ ಹೋಗುದಷ್ಟ. ಮಲ್ಲೆಯ ನನಗ ಕರ್ಕೊಂಪ ನಿಮ್ಮ ಸನ್ನಿಧಿಗೆ. ಅಂಡ್ ಯಾವುದೇ ರೀತಿ ನೋವು ಇಲ್ದ ಅಂತ ಬಿಟ್ಕೊಂಡ ಇನ್ನೇನೈತಿ ಜಾಗ ಬಿಡ್ತೀನಿ. ಓಕೆ, ಈಗ ಜಸ್ಟ್ ಮಲ್ಲಿಕಾರ್ಜುನ್ ಟೆಂಪಲ್ಗೆ ಬಂದ್ವಿ. ಆ್ಯಂಡ್ ಇಲ್ಲೊಂದು ಯಾವುದೋ ಗಾಡಿ ನಿಂತದ. ಬಹುಶಃ ಇದೇ ಇರ್ಬೋದೇನೋ ನಮ್ಮದೆಲ್ಲ ಬ್ಯಾಗ್ಗಳು ಕ್ಯಾರಿ ಮಾಡುವಂಥ ವೆಹಿಕಲ್. ಆ್ಯಂಡ್ ಇಲ್ಲಿ ತುಂಬ ಜನ ಬಂದಂಗೆ ಕಾಣಕತ್ತಾರ. ಆ್ಯಂಡ್ ನೋಡೋಣ ಗಪ್ರಿ ಎಷ್ಟು ಜನ ಬಂದಾರ. ಈಗ ಒಳಗೆ ಹೋಗ್ತೀನಿ. ತುಂಬ ಜನ ಬಂದಿದ್ದಾರೆ ನೋಡ್ರಿ. ಇಲ್ಲಿ ಇವ್ರು ಯಾರೂ ನನಗೆ ಪರಿಚಯ ಇಲ್ಲ. ಆ್ಯಂಡ್ ಅವ್ರಿಗೆ ನಾನು ಪರಿಚಯ ಇಲ್ಲ. ನೋಡೋಣ ಹೋಗ್ತಾ ಹೋಗ್ತಾ ಯಾವ ರೀತಿ ಸ್ನೇಹ ಬೆಳೀತದೆ ಅಂತೇಳಿ ಅವ್ರ ಸಂಗಾಟ. ಈಗ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ತೀನಿ ನೋಡ್ರಿಪ್ಪ, ನಮ್ಮ ಮಲ್ಲೈ ದೇವ್ರಿಗೆ. ಓಕೆ, ನಮಸ್ಕಾರ ಮಾಡಿದೆ. ಆ್ಯಂಡ್ ಇಲ್ಲಿ ನೋಡ್ರಿ, ಇಲ್ಲಿಗೆ ಏನು ಯಾರು ಶ್ರೀಶೈಲಕ್ಕೆ ಹೊಂಟಾರಲ್ಲ ಅವ್ರಿಗೆಲ್ಲರಿಗೂ ಬೇಕಾದಂಥ ORS ಆಮೇಲೆ ಟ್ಯಾಬ್ಲೆಟ್ಸು, ಮೂವ್ ಪ್ಯಾಕೆಟ್ಸು ಆ್ಯಂಡ್ ಬಿಸ್ಕಿಟ್ಸು ಎಲ್ಲ ಕೊಡಕತ್ತಿದ್ರು. ನೋಡಿ ತುಂಬ ಖುಷಿ ಆಯಿತು. ನಾನು ತೊಗೊಂಡೆ. ಬಟ್ ಹೆಂಗೆ ಕ್ಯಾರಿ ಮಾಡ್ಬೇಕಂತ ಗೊತ್ತಿಲ್ಲ, ಯಾಕಂದ್ರೆ ನಮ್ದು ಆಲ್ರೆಡಿ ವೆಹಿಕಲ್ ಮುಂದೆ ಹೋಗಿತ್ತು. ಯಾಕಂದ್ರೆ ತುಂಬ ವಸ್ತುಗಳು ಕೊಡಕತ್ತಿದ್ರು ಇಲ್ಲಿ. ಆ್ಯಂಡ್ ಇಲ್ಲಿ ಮಜ್ಜಿಗೆ ಅಥವಾ ಏನೋ ಲಸ್ಸಿ ಕೊಡಕತ್ತಾರ ಅನಿಸ್ತೈತಿ. ನೋಡ್ತೀನಿ ಗಪ್ರಿ ಕುಡ್ದು ಆಮೇಲೆ ಹೇಳ್ತೀನಿ ನಿಮಗೆ. ಅಂತೂ ಹತ್ತಿನಿ ದಾಟಿದ್ವಿ. ಈಗ ಹತ್ತಿನಿ ದಾಟಿಲ್ಲ, ಇನ್ನು ಹತ್ತಿನಿ ಶ್ರೀ ಬಾಗ್ಲ ದಾಟಿದ್ವಿ. ಎಲ್ಲ ಪೂಜಾ ಮಂಗಳಾರತಿಗಳು, ಅದು ಟ್ಯಾಬ್ಲೆಟ್ಸ್ ಅವು ಇವು ಫೆಸಿಲಿಟಿ ORS ಎಲ್ಲ ಕೊಟ್ರು. ಈಗ ಜಸ್ಟ್ ಅಗಸಿ ಬಾಗ್ಲ ದಾಟಿದ್ವಿ. ಹತ್ತಿನಿ ಅಗಸಿ ಬಾಗ್ಲ ಅಂತ ಹತ್ತಿನಿಯಿಂದ ಇಲ್ಲ ಶ್ರೀಶೈಲಿಗೆ ವರೆಗೂ ಪಾದಯಾತ್ರೆ ಮಾಡೋದು. ಮುಂದೆ ಏನೇನ್ ಆಗ್ತೈತಿ ಎಲ್ಲ ವಿಡಿಯೋ ಮಾಡ್ತೀನಿ, ಹಂಗೆ ಎಡಿಟ್ ಮಾಡಿ ಹಾಕ್ತಿರ್ತೀನಿ. ಓಕೆ, ಬಾಯ್. ಈಗ ಸಿದ್ದೇಶ್ವರ ಗುಡಿಯಲ್ಲಿ ಕೈ ಮುಕ್ಕೊಂಡ ಹೋಗ್ಬೇಕಂತ ಪ್ಲಾನ್ ಮಾಡೀನಿ. ಇನ್ನು ಸಿದ್ದೇಶ್ವರ ಗುಡಿ ಬಂತ. ಈಗ ಇನ್ನೇನು ಒಂದು 10 ಹೆಜ್ಜೆ ಇಟ್ರೆ ಬರ್ತದ. ಹೋಗುದ, ನಮಸ್ಕಾರ ಮಾಡುದ, ನೆಕ್ಸ್ಟ್ ಡೈರೆಕ್ಟ್ ಇನ್ನು ಕಟಗೇರಿವರೆಗೂ ನಡ್ಕೊಂತ ಹೋಗುದ. ಅಲ್ಲಿ ಮತ್ತೇನೋ ಪ್ರಸಾದ್ ಇರ್ತದಂತ, ಪ್ರಸಾದ್ ತಗೊಂಡ ಹೋಗುದ. ಓಕೆ. ಈಗ ಜಸ್ಟ್ ಸಿದ್ದೇಶ್ವರ ಗುಡಿಗೆ ಹೋಗಿದ್ವಿ, ಅಲ್ಲಿ ದರ್ಶನ ಪಡೆದ್ವಿ. ಹಂಗೆ ಗಣಪತಿ ಗುಡಿಗೆ ಹೋಗಿದ್ವಿ, ದರ್ಶನ ಪಡೆದ್ವಿ. ಇಷ್ಟು ಜನ ಹೊಂಟಾರು, ಎಲ್ಲರೂ ಅವ್ರ ಜೊತೆ ಬೆನ್ನತ್ತೀನಿ. ನನಗಂತೂ ಇದ್ರಾಗ ಅಷ್ಟು ಯಾರೂ ಪರಿಚಯ ಇಲ್ಲ. ಇನ್ನು ಹೋಗ್ತಾ ಹೋಗ್ತಾ ಯಾರ್ಯಾರು ಜನ ಹೆಂಗೆ ಪರಿಚಯ ಆಗ್ತಾರೆ ಗೊತ್ತಿಲ್ಲ. ಎಲ್ಲ ದೇವ್ರಿಗೆ ಬಿಟ್ಟಿದ್ದ. ಓಕೆ, ಈಗ ನನಗೆ ಇಬ್ಬರು ಫ್ರೆಂಡ್ಸ್ ಪರಿಚಯ ಆದರು. ಹಂಗೆ ಅವ್ರ ಸಂಗಾಟ ಮುಂದೆ ಹೊಂಟೀನಿ. ಆ್ಯಂಡ್ ನೋಡೋಣ ಮತ್ತೆ ಯಾರ್ಯಾರು ಪರಿಚಯ ಆಗ್ತಾರೆ, ಯಾರ್ಯಾರು ಗೆಳೆಯರು ಸಿಗ್ತಾರೆ, ಏನು ಅಣ್ಣಗಳು ಸಿಗ್ತಾರೋ ತಮ್ಮಗಳು ಸಿಗ್ತಾರೋ ನೋಡೋಣ ಹೆಂಗೈತಿ ಅಂತ ಹೇಳಿ. ಆದರೆ ಈಗಂತೂ ನಡೆಯೋಕ್ಕೆ ಸ್ಟಾರ್ಟ್ ಮಾಡೀನಿ. ಓಕೆ. ಆ್ಯಂಡ್ ಹಂಗೆ ಹೋಗ್ತಾ ಹೋಗ್ತಾ ನನಗೊಬ್ಬರು ಬಿಗ್ ಬ್ರದರ್ ಸಿಕ್ಕರು. ಅವ್ರಂತೂ ಫುಲ್ 3 ವರ್ಷ ನಡೆದಾರಂತ. ಈಗ ಜಸ್ಟ್ ಕಟಗೇರಿಗೆ ಬಂದೀವಿ. ಇಲ್ಲಿ ವಿಶ್ರಾಂತಿ ಪಡೆಯತ್ತೀವಿ. ಏನೂ ಆಯಾಸ ಆಗಿಲ್ಲ, ಏನೂ ಇಲ್ಲ. ಆದ್ರೂ ಸುಮ್ಮನೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಕ್ಯಾಮ್ರಾ ಹಿಡ್ಕೊಂಡು ಯಾರ್ಯಾರು ಎಷ್ಟು ಜನ ಅದಾರ ಅಂತ ನೋಡ್ಕೊಂತೀವಿ, ಶೂಟ್ ಮಾಡ್ಕೊಂತ. ಆದರೂ ತುಂಬ ಜನ ಬಂದಾರ. ನಾನು ಅನ್ಕೊಂಡಿರ್ಲಿಲ್ಲ ಎಷ್ಟು ಜನ ಬರ್ತಾರಂತೇಳಿ. ಲೇಡೀಸು ತುಂಬ ಜನ ಅದಾರ ಇದ್ರಾಗ. ಎಲ್ಲ ವಯಸ್ಸಾದವ್ರು ಅದಾರು, ನಮ್ಕಿಂತ ಗಟ್ಟಿದ್ದವರು ಅದಾರು, ನಮ್ಕಿಂತ ಮುಂದೆ ನಡೆಯುವಂಥವ್ರು ಅದಾರು. ಓಕೆ. ಆ್ಯಂಡ್ ಹಂಗೆ ಬರ್ತಾ ಜನ ಜಾಸ್ತಿ ಆಗುವಂತ ಹೋತು. ಗೆಳೆಯರ ಬಳಗ ದೊಡ್ಡದಾಕೊಂತ ಹೋತು. ಆ್ಯಂಡ್ ನೋಡ್ಬೋದು ಆಲ್ಮೋಸ್ಟ್ ಮೊದಲು ಇಬ್ಬರು ಇದ್ದರು, ಆಮೇಲೆ 3 ಜನ ಆದ್ವಿ, ಈಗ 6 ಜನ ಇದೀವಿ. ಟೋಟಲ್ 7 ಜನ ನಾನು ಹಿಡಿದೆ. ಆಲ್ಮೋಸ್ಟ್ ನನ್ನ ಸಂಗಂಟಂತೂ ಎಲ್ಲರೂ ಬಂದಾರ ಎಂಜಾಯ್ ಮಾಡ್ಕೊತ. ಆ್ಯಕ್ಚುಲಿ ನಾನು ಇಲ್ಲಿ ವಾಯ್ಸ್ ಮಾತಾಡೋಕ್ಕಾಗಿರಲಿಲ್ಲ ಅಲ್ಲಿ, ಯಾಕಂದ್ರೆ ತುಂಬ ವಿಂಡ್ ಪ್ರಾಬ್ಲಮ್ ಇತ್ತು. ನನಗೆ ಕರೆಕ್ಟಾಗಿ ಇದನ್ನ ಆಗ್ತಿರಲಿಲ್ಲ. ಸೊ ನಾನು ಜಸ್ಟ್ ವಿಡಿಯೋ ಮಾಡೀನಿ. ಆಮೇಲೆ ಇದು ವಾಯ್ಸ್ ಓವರ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದು. ಅದಕ್ಕೆ ಈಗ ವಾಯ್ಸ್ ಓವರ್ ಕೊಡಾಕತ್ತೀನಿ ಈ ವಿಡಿಯೋಕ್ಕೆ. ಹಂಗೆ ನಡ್ಕೊಂತ ಹೊಂಟಿವಿ. ಈಗ ಕೊಟ್ನೂರ್ಗೆ ಹೊಂಟೀವಿ. ನೋಡೋನು ಪ್ರಸಾದ್ ಅಂತರೂ ಆಗ್ಯದ, ಹೊಟ್ಟೆ ತುಂಬಿತ್ತು ಅವಾಗ. ಆ್ಯಂಡ್ ಎಲ್ಲರೂ ನೀರು ಕುಡ್ದು ಹಂಗೆ ಒಳಗೆ ಅಂಬ್ಲಿ ಮತ್ತು ಶರ್ಬತ್ ಎಲ್ಲನೂ ಕುಡ್ಕೊತ ಎಂಜಾಯ್ ಮಾಡ್ಕೊತ
ಹೊಂಟೀವಿ. ಎಲ್ಲರಿಗೂ ನಮಸ್ಕಾರ. ಅಂತೂ ಇವತ್ತು ಅತನಿಯಿಂದ ಕಪ್ಪತೂರು ದೇವಸ್ಥಾನವರೆಗೂ ನಡೆದ್ವಿ. ಆಲ್ಮೋಸ್ಟ್ ನಾವು 9 ಕಿಲೋಮೀಟರ್ ನಡೆದೀವಿ. ಆ್ಯಂಡ್ ಇವತ್ತು ಇಲ್ಲಿ ಸ್ಟೇ ಮಾಡ್ತೀವಿ. ಆಲ್ಮೋಸ್ಟ್ ಒಂದು 12 ಗಂಟೆ ತನಕ ಊಟ ಗೀಟ ಮಾಡಿ ಮತ್ತು 12 ಗಂಟೆಯಿಂದ ಬೆಳಗ್ಗೆ ಆಗುವವರೆಗೂ ಆಲ್ಮೋಸ್ಟ್ ಒಂದು ಇನ್ನೊಂದು 50 ಕಿಲೋಮೀಟರ್ ನಡೆಯೋ ಟಾರ್ಗೆಟ್ ಐತಿ. ಅದನ್ನಂತೂ ಕಂಪ್ಲೀಟ್ ಮಾಡ್ತೀವಿ. ಯಾಕಂದ್ರೆ ಮಲ್ಲೇನ ಆಶೀರ್ವಾದ ಅಂತೂ ನಮಗೈತಿ. ಆ್ಯಂಡ್ ಇಲ್ಲಿ ನಮಗೊಂದು 3-4 ಜನ ಹೊಸದು ಫ್ರೆಂಡ್ಸ್ ಭೇಟಿಯಾಗಾರ. ನನಗಂತೂ ಹೆವಿ ಕ್ಲೋಸ್ ಆಗ್ಯಾರ. ಜೀವನದಾಗ ಯಾರೇನು ಭೇಟಿ ಆಗ್ತಾರೆ ನನಗೆ ಗೊತ್ತಿಲ್ಲ. ಆದ್ರೆ ಪ್ರತಿ ಸಲ ಒಬ್ಬೊಬ್ಬರು ಹೊಸ ವ್ಯಕ್ತಿ ಸಿಗ್ತಿರ್ತಾರೆ. ಅವ್ರ ಜೊತೆ ಎಂಜಾಯ್ ಮಾಡ್ಕೊಂಡು ಹೋಗೋದು ನಮ್ಮ ಲೈಫ್. ಇವ್ರ ಹೆಸರು ಬಂದ್ಬಿಟ್ಟು ಓಂಕಾರ ಅಂತೇಳಿ ಇಲ್ಲೇ ಗೋಕಾಕ್ ಕುಲ್ಬೋಡ್ದವ್ರ. ಆ್ಯಂಡ್ ಇವ್ರ ನಿಮ್ಮ ಹೆಸರು ರಾಹುಲ್ ಅಂತೇಳಿ ಇವರು ಹೊಸದಾಗಿ ಭೇಟಿಯಾಗ್ಯಾರ. ಇಲ್ಲೇ ನಮ್ಮ ಹತ್ನಿ ಒಳಗೆ ಆಸ್ಪಾಸ್ ಇರ್ತಾರೆ. ಆ್ಯಂಡ್ ಹೆಂಗೂ ಬಂದೀವಿ ಇಲ್ಲಿವರೆಗೂ ಅನ್ನ ಪ್ರಸಾದ ಮಾಡ್ತೀವಿ. ಆ್ಯಂಡ್ ಮಾಡಿ ನೆಕ್ಸ್ಟ್ ಟಾರ್ಗೆಟ್ 50 ಕಿಲೋಮೀಟ್ರ್. ಅದು ಯಾವ ಊರು ಅಂತ ನನಗೂ ಅಷ್ಟಾಗಿ ಗೊತ್ತಿಲ್ಲ. ಕೇಳ್ಕೊಂಡು ನೆಕ್ಸ್ಟ್ ವಿಡಿಯೋದಾಗ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ ಬಾಯ್, ಮತ್ತೆ ಸಿಗ್ತೀವಿ. ಕಾಳು ಹೇಳಿದ್ನಲ್ಲ, ಒಂದು ದೇವಸ್ಥಾನ ಐತೆ ಅಂತೇಳಿ. ಇದನ್ನ ನೋಡ್ರಿ, ಕೊಕೊಟ್ನೂರು ದಾಟಿದ್ಮೇಲೆ ಆಲ್ಮೋಸ್ಟ್ ಒಂದು ಹಳ್ಳದ ನಂತರ ಸ್ವಲ್ಪ ಮುಂದೆ ಹೋಗಂಟ್ಲೆ ಅದು ಲೆಫ್ಟ್ ಸೈಡ್ ಐತಿ. ಪ್ರತಿ ಸಲ ಇವ್ ನೆಕ್ಸ್ಟ್ ಟೈಮ್ ಯಾರು ಬರ್ತಿರ್ತಲ್ಲ ಅವ್ರಿಗೂ ಇಲ್ಲಿ ಅವಕಾಶ ಇರ್ತದ. ನೋಡ್ಕೋರಿ, ನೆನಪಿಟ್ಕೋರಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ಬರೋರಿದ್ರೆ ಬರ್ಬೋದು, ಗೊತ್ತಿರ್ತದೆ ನಿಮ್ಗೆ. ಆಲ್ಮೋಸ್ಟ್ ಒಂದು ಇನ್ಫಾರ್ಮೇಷನ್ ಇರಲಿ ಅಂತೇಳಿ ದೇವಸ್ಥಾನ ತೋರ್ಸಕತ್ತೀನಿ. ಓಕೆ, ನಮಸ್ಕಾರ ಎಲ್ಲರಿಗೂ. ಅಂತೂ ನಾವು ರಾತ್ರಿ 12 ಗಂಟೆಗೆ ಯಾವ ಊರದ ಕೊಕೊಟ್ನೂರಿಂದ ಜಾಗ ಬಿಟ್ಟಿದ್ವಿ. ಈಗ ಆಲ್ಮೋಸ್ಟ್ ಗದ್ಯಾಳ ಅಂತ. ಆ ಗದ್ಯಾಳದಿಂದ ಮತ್ತೆ 4 ಕಿಲೋಮೀಟರ್ವರೆಗೂ ನಡಿಬೇಕು. ಈಗ ಮುಂಜಾನೆ ಆಲ್ಮೋಸ್ಟ್ ಒಂದು 5:30 ಅಥವಾ 5:45 ಆಗ್ಯದ. ನಡ್ಯಾಕತ್ತೀವಿ. ದೇವರು ನಾಯಕ ಏನು ಕೇಳ್ಕೊಂಡಿದ್ನಪ್ಪ ಅಂದ್ರೆ, ದೇವ್ರ ನಾನು ಜಲ್ದಿ ಕರ್ಕೊರಪ್ಪ ಅಂತ ಕೇಳ್ಕೊಂಡಿದ್ನಿ. ಬಟ್ ಆ ದೇವ್ರ ಬನ್ನಿಗಪ್ಪ 2 ನಿಮಿಷ ತಂದ. ಹಂಗೇನು ಮಾಡಕ್ ಹೋಗ್ಬೇಡಲ್ಲ, ನೀನು ಸನ್ನಿಧಿ ಕರ್ಕೊಂತೇಳೀನಿ. ಆದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರ ಆಕ್ಚುಲಿ ನಮ್ಮ ಕಾಲ ಅಟ್ ಹರ್ಯಾಕತ್ತಾವು. ಎಲ್ಲಾ ಜನ ನಮ್ಮನ್ನ ಬಿಟ್ಟು ಮುಂದೆ ಹೋಗ್ಯಾರು. ನಾವು ಕೊನೆಯದಾಗ ಉಳಿದಿದ್ದೀವಿ. ಇವು 3 ಜನ ಏನದೀವಲ್ಲ, ಇಷ್ಟು ಸೋಮಾರಿ ಅದೀವ ಅಂದ್ರೆ 3 ಮಂದಿ 3 ಇಡಿಯಟ್ಸ್ ಗತಿ ಹಿಂಗ ಅದೀವಲ್ಲ. ದೇವ್ರ ಏನ್ ಪುಣ್ಯಾಗ ಏನದು ಆಶೀರ್ವಾದ ಕೊಡ್ತಾನೆ ಇಲ್ಲೋ ಗೊತ್ತಿಲ್ಲ. ಬಟ್ ಇಟ್ಟು ತ್ರಾಸ ಪಟ್ಕೊಂಡು ಹೊಂಟಿವಲ್ಲ, ಇದಕ್ಕರ ನಮಗೆ ಆಶೀರ್ವಾದ ಮಾಡಬೇಕು. ಹೀಗೆ ನಮಗ್ ಕಾಣ್ತಿರೋ ವ್ಯೂ ಇದ ಸುತ್ತಮುತ್ತಲ ಈ ತರ ಕಾಣ್ಲಿಕ್ಕತ್ತದ. ಅಂಡ್ ನಮ್ಮ ಹೀರೋ ಹೆಂಗ ಬರಾಕತ್ತಾನಂದ್ರ ಒಂದ್ ಸ್ವಲ್ಪ ತೋರಿಸ್ತೇನೆ. ಸಿಟಿ ಜೀವನ ಅಂತೂ ನಮಗಂತೂ ಒಟ್ಟ ಒಲ್ಲೆಗೆ ಹೋಗೈತಿ. ಅದಕ್ಕ ಎಲ್ಲಾರು ಬೈಕ್ ತಗೊಂಡ ಟ್ರಿಪ್ಪಿಗೆ ಹೋದ ವ್ಲಾಗ್ ಮಾಡಿ ಮಾಡ್ತಾರ. ಆದ್ರ ನಾವ್ ಏನದೀವಿ ನಡ್ಕೊಂತ ಹೊಂಟಿವಿ, ಏನೋ ದೊಡ್ಡ ಮನಸ್ಸು ಮಾಡಿ. ಬಟ್ ಎಲ್ಲಿ ತಕ ಹೋಗ್ತೀವಿ ಗೊತ್ತಿಲ್ಲ. ಹೇಳ ಒಳ್ಳೇದಂದ್ರೆ ಯಾವ ರೀತಿ ಒಳ್ಳೇದು? ನಿನ್ಗತ್ತೆ ಕೆಂಪ್ ಹುಡುಗಿ ಬೇಕು ಹೆಂಗ? ಮುಂದೆ ನಿಂದೇನೈತಪ್ಪ ಆಸೆ? ಸಿಂಗಲ್ ಎದಕ್ಕೆ ಇರ್ಬೇಕು? ಸಿಂಗಲ್ ಟೆನ್ಷನ್ ಎದ್ರ ಟೆನ್ಷನ್? ಹುಡುಗಿ ಬೇಡ. ಎದಕ್ ನಾನು ಕೇಳ ಹೇಳ್ತಾನ ಲವ್ ಫೇಲ್ಯೂರ್. ವಾ ನೈಸ್. ನೊಂದ ಜೀವಿ. ಅದಕ್ಕೆ ಸುಶೀಲ್ಕೊಂಡ್ ಟೆಣಕ್ಕೆ ಬ್ರೇಕಪ್ ಆಗ್ಲಿ, ಅಕ್ಕಿಗೆ ಡೈವರ್ಸ್ ಆಗ್ಲಿ ಅಂತೇಳಿ. ಚಲೋ ನಿಂದೇನ ಆಸೆ ಬ್ರೋ? ಒಟ್ಟನ ಕರೆ ಹೇಳಿ, ನನಗಂತೂ ದೇವರಾಣಿಗೂ ಮದ್ವೆ ಆಗೋ ಆಸೆ ಅಂತೂ ಒಟ್ಟ ಇಲ್ಲ. ಯಾಕೆ ಬ್ರೋ? ಎದಕ್ಕಪ್ಪ ಅಂತಂದ್ರೆ ಮನ್ಯಾನವ್ರ ಸಂಬಂಧ ಹೆಣ್ಣು ನೋಡಕತ್ತೀವಿ. ಓಕೆ, ನನಗಂತೂ ಒಟ್ಟ ಮದ್ವೆ ಆಗೋದು ಯಾಕೆ ಇಷ್ಟ ಇಲ್ಲಪ್ಪ ಅಂತಂದ್ರೆ ಕೇಳ್ರಿ. ನನಗ ಜಗತ್ತು ಸುತ್ತಾಡೋದೈತಿ. ಮೂಕನಾಗಿ ಬದುಕಕ್ ಒಟ್ಟ ಇಷ್ಟ ಇಲ್ಲ. ಏನ್ ಹೇಳ್ರು ಅದಕ್ಕ ಮೂಕನಾಗಬೇಕು, ಜಗದೊಳಗಾಗಬೇಕು ಹಾಡೈತಲ್ಲ, ಅದ್ ನಮಗ್ ಸೂಟ್ ಆಗ್ತತಿ. ಯಾಕಂದ್ರೆ ಹೇಳಿದಕ್ಕೆಲ್ಲ ಹೂ ಅನ್ಬೇಕು. ನಾವ್ ಮಾತಾಡಬಾರ್ದು. ಏನು ಅವ್ರ ಮುಂದೆ ಮಾತಾಡಿದ್ರೆ ಜಗಳ ಚಾಲು ಆಗ್ತತಿ. 108 ಪ್ರಾಬ್ಲಮ್ ಅದ. ಎದಕ್ ಬೇಕು? ಸಾಯಿ ಮಟ್ಟ ಸಿಂಗಲ್ಸ್ ಫಾರ್ ಸಿಂಗಲ್ ಅಂದ್ರೂ ಹೆಂಗ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡುವ. ಜಗತ್ತಾಡಿ ಅಂತ ದೊಡ್ಡದೈತಿ. ಈಗ ಎಷ್ಟು ಸುಂದರವಾಗೈತಿ. ಸುತ್ತಾಡಲ್ಲ ಕ್ಲೈಮೇಟ್. ಯಾಕೆ ದಿನ ಅದ ಪಿಸರ್ ಮಾರಿ ನೋಡ್ಕೊಂತ ಮುಂಜಾನೆ ಎದ್ದು ಅದ ಬೋರಿಂಗಿದ್ದಾಗ ರಾತ್ರಿ ತಕ್ಕ ಜೀವನ. ನಮಸ್ಕಾರ. ಈಗ ಶ್ರೀಶೈಲಕ್ಕ ನಾವು ಹೋಗ್ಲತ್ತ ಸರ 15 ವರ್ಷ ಆತ್ರಿ. ಪಾದಯಾತ್ರೆ ಹೊಂಟೀವ್ರಿ. ನಾವ ಮಧುಮಾವಿ ನಮ್ಮದು. ಇವರು ನಮ್ಮ ರಾಮು ಗುರು ಅಂತಾರೆ. ಇವರು ಮಧುಮಾವಿ ಅವ್ರ. ಇವ್ರ ಡ್ಯೂಟಿ ಅತನ್ಯಾಗ ಅಗ್ನಿಶಾಮಕದಾಗ ಕೆಲಸ ಮಾಡ್ತಾರೆ. ನಾವು ಮುಂಜಾನೆ ನಾಷ್ಟಾಕ್ ಹೋಗೋ ಮುಕ್ಕಡದಾಗ ವರ್ಷಕ್ಕೊಮ್ಮೆ ಭೇಟಿ ಆಗವ್ರ ನೀವು ಅಲ್ಲಿ ಅತನೇ ಆಗ್ಯವ್ರ.
ಅವ್ರು ಒಂದು 10-12 ವರ್ಷ ನಮಗೆ ಒಂದು 100-500 ವರ್ಷ ಕೊಡ್ಕೊತ ಅವ್ರಿಗೆ ಒಂದು ಸ್ವಲ್ಪ ಏನೋ ಮಲ್ಲಯ್ಯವರಿಗೆ ಅದು 100-500 ಕೊಟ್ಟದ್ದು ಏನಾದ ನಮ್ಯಾಗ ಇದನ್ನಾಯ್ತು ಮಲ್ಲಯ್ಯಗೇನು ಇದನ್ನಾಯ್ತು ಅವ್ರಿಗೇನು ತಿಳಿದ್ ಗೊತ್ತಿಲ್ಲ. ಅವ್ರಿಗೆ ಯಾತ್ರಾ ಮಾಡ್ಬೇಕಂತೇಳಿ ಅನಿಸಿಕೆ ಆಗೈತ್ರಿ. ಅನಿಸಿಕೆ ಆಗಿತ್ತು. ಮತ್ತು ಒಂದ್ಸಲ ಕೇಳ್ರಿ ಹೆಂಗಪ್ಪ ನಾನು ಬರೋನು ಏನು ಇದ್ರಾಗ ಏನು ದೊಡ್ಡ ಇದನ್ನಿಲ್ರಿ. ನಿಮ್ಗೆ ಯಾವಾಗ ಬೇಕಾದಾಗ ನೀವು ಸರ್ವಿಸ್ ಮಾಡಿದಾರದ್ರಿ. ಮತ್ತು ನಿಮ್ಗೆ ಭಕ್ತಿ ಬಂದ ಬಿಡ್ರಿ ಹೇಳಿ. ಅವ್ರ ರಜಾ ಕೊಡ್ಲಿಲ್ಲ ಅವರು ಇವರು ಸಾಹೇಬ್ಗಳು ಇವ್ರಿಗೆ ರಜಾ ಕೊಡ್ಲಿಲ್ಲ ಅಂದ್ರೆ ಭೀ ಆಪ್ಷನ್ ಹಾಕಿ ಅವ್ರು 1 ವರ್ಷ ಬಂದ್ರು. ಈಗ ಇದು 3ನೇ ವರ್ಷ ಅವ್ರು ಬರ್ದ. ಅವ್ರಿಗೆ ಈಗ ಹೆಂಗ ಅನಿಸ್ತೈತಿ ಈ ವರ್ಷ ಭೀ ಅವ್ರಿಗೆ ಕೊಟ್ಟೇ ಇಲ್ಲ. ಕೊಟ್ಟಿಲ್ಲ ಖರೆ ಮತ್ತೆ ಭೀ ಬಂದ ಏನು ನೌಕರಿ ವರ್ಷದಾಗ ಏನು ಒಂದು 8-10 ದಿವಸ 20 ದಿವಸ ಏನಾಗುತ್ತೆ ಹೇಳಿ ಅವ್ರಿಗೆ 3ನೇ ವರ್ಷ ಬರ್ದ. ಮತ್ತು ಅವ್ರಿಗೆ ಮಲ್ಲ ಎಲ್ಲ ಒಳ್ಳೇದು ಮಾಡ್ಯಾನ್ರಿ. ಮತ್ತು ಎಲ್ಲ ಆರಾಮದಾರ ಅವರು. ಮತ್ತು ನಮ್ಮ ಊರಾಗ ಹನುಮಂತನ ಪೂಜಾರಿಗಳು ನಾವು ಸಿದ್ದೇಶ್ವರ ಪೂಜಾರಿ. ಮತ್ತು ಇಷ್ಟೆಲ್ಲ ಇದ್ದು ಭೀ ಮತ್ತು ನಾವು ಆರಾಮಿದ್ವಿ. ನಾವು ಮಲ್ಲಿಗೆ ಬರತ್ತೀವಿ ವರ್ಷ ಬಂದು ಬಿಟ್ಟದೇ ಇಲ್ಲ. ಮತ್ತು ಅವರು ದಾಸೋಹ ಮತ್ತು ಇದಕ್ಕೆ ಎಲ್ಲ ಸಹಾಯಧನ ಮಾಡ್ತಾರೆ. ನಮ್ಗೆ ಅನುಕೂಲ ಮಾಡ್ತಾರೆ. ಇಂಥ ಸರ್ವಿಸ್ ದೊಡ್ಡ ಸರ್ವಿಸ್ ಇದ್ರೆ ಭೀ ಈ ಒಂದು 80,000 ಪಗಾರ ಐತಿ. ಇಷ್ಟಿದ್ರೆ ಭೀ ಇದನ್ನ ಬರುವವರಿಗೆ ಮಲ್ಲ ಎಷ್ಟು ಇದನ್ನ ಮಾಡ್ಯಾನ. ಹಂಗೆ ನೀವು ಮನ್ಯಾಗ ಏನೋ ಕೆಲಸ ಮಾಡ್ತಿದ್ರಿ ಭೀ ಒಂದು 15 ದಿವಸ ಏನೋ ಒಂದು ಪಾದಯಾತ್ರೆ ಮಾಡ್ತೀವಿ ಅಂತ ನಮ್ಮ ಅನಿಸಿಕೆ ಇಷ್ಟ. ಅಷ್ಟು ಮಾಡಿದ್ ಬರೀ ಎಲ್ಲರೂ ಇಲ್ಲಿ ಗಾಡಿಗೆ ಇದಕ್ಕೆ ಬಂದ ಒಟ್ಟು ಮನ್ಸರಾರೆ ಗೊತ್ತು ಪಾದಯಾತ್ರೆ ಮಾಡ್ರಿ ನಮ್ಮ ಅಭಿಪ್ರಾಯ. ಕೆಲವೊಬ್ರು ಹೇಳ್ತಾರಲ್ಲ ಶ್ರೀಶೈಲಕ್ಕೆ ಒಂದ್ಸಲ ಬಂದಿದ್ರೆ ಕಂಟಿನ್ಯೂ 3 ಸಲ ಬರ್ಬೇಕಂತ ಹೇಳ್ತಾರೆ. ಸುಳ್ಳದ ಅದು ಬರ್ಬೇಕಂತ ಹೇಳ್ತಾರ್ರಿ. ನಮಗೂ ಹಂಗೆ ಹೇಳಿದ್ರಿ. ಹೇಳಿದ್ರು ನಮ್ಮ ದೋಸ್ತ 1 ವರ್ಷ 3 ವರ್ಷ ಬರ್ಬೇಕಂತ ಹೇಳಿದ. 1 ವರ್ಷ ಬಾತ ನಾವು 1 ವರ್ಷ ನಾವು 3 ವರ್ಷ ಮಾಡಿದ್ರಿ. 3 ವರ್ಷ ಮಾಡಿದೀವಿ. 3 ವರ್ಷ ಹೋಗಿ ಅದು 5 ವರ್ಷ ಆಯ್ತು ರೀ. 5 ವರ್ಷ ಮಾಡಿ 7 ವರ್ಷ ಮಾಡಿದೆವು. 7 ವರ್ಷ 10 ವರ್ಷ ಮಾಡಿದೆವು. ಮತ್ತು ಅದು ನಮಗೆ ಏನೋ ಅದು ಬತ್ತಂದ್ರೆ ಸಮೀಪ ಒಂದು ಏನೋ ಕಳ್ಕೊಂಡಾಗತ್ತೆ ನಮಗೆ. ದೇವ್ರ ಸೇವೆ ಮಾಡ್ತಾನು ಒಟ್ಟು ನಿಮ್ಮ ಮನಸ್ಸಿನ ಹಾಕೊಂಡು ನಮಗೆ ಎಲ್ಲಿ ನಿಂತಕ ನೀಗ್ತೈತೆ ಅಲ್ಲಿ ಹೋಗುದಮ್ ನಾವು ಫಿಕ್ಸ್ ಫೈನಲ್ ಮಾಡಿಬಿಟ್ಟಿವಿ. ನಾವು ಇಂಥದ್ದು ಇದಕ್ಕೆ ತಾರೀಕು ಬರ್ದೈತಿಲ್ಲ. ನಾವು ಇಂದ ಬಂದ್ರೆ ಇಂದ ಹೋಗೋದೈತಿ. ಯಾರನ್ನ ಸದ್ಯ ಆಯುಷ್ನಾಗ ಏನೋ 100 ವರ್ಷ ಹೋಗ್ತಾ ಯಾವ ಇಲ್ಲ. ದಾಸೋಗಂಕ ಅದಕ್ಕೆ ನಾವೇನು ಹೇಳಿದ್ರು ಒಟ್ಟು ಪಾದಯಾತ್ರೆ ಮಾಡ್ರಿ ಇಷ್ಟ. ಮಲ್ಲಿಗೆ ಪಾದಯಾತ್ರೆ ಮಾಡ್ರೆ ನಿಮಗೆ ದೇವ್ರ ಅನುಕೂಲ ಮಾಡ್ತಾನೆ. ಹತ್ತನೆಯಿಂದ ಒಟ್ಟು ಶ್ರೀಶೈಲ ಮುಟ್ಟು ಮಟ್ಟ ನಿಮ್ಗೆ ಯಾವುದೇ ರೀತಿ ನಮಗ ಊಟದ ಅಂತಾರೆ ಎಲ್ಲಾರು. ಕಂಡಾಪಟ್ಟಿ ರೊಕ್ಕ ಖರ್ಚಾಗ್ತಾವ. ಊಟ ಅಲ್ಲ ಪ್ರಸಾದ. ಇಲ್ಲ ಅದ್ರ ತಕ್ಕ ಹೇಳ್ತಾರ. ನಮಗ್ ನೋಡ್ರಿ ಊರು ಬಿಟ್ಟು 2 ಕಿಲೋಮೀಟರ್ ಬಂದಿರಂಗಿಲ್ಲ. ಒಬ್ರು ಬಿಟ್ಟು ಮಾಡ್ಸಿರ್ತಾರ. 4 ಕಿಲೋಮೀಟರ್ ಬರಂಗಿಲ್ಲ. ಯಾರು ಚೋಡ ಮೈಸೂರು ಪಾಕ ಉಂಡಿ ಇಂಥವು ಮಾಡಿಸ್ತಾರೆ. ಬಟ್ ಹತ್ತನೆಯಾಗ ದಾಸೋಗ ಒಬ್ರು ಮುಂಜಾನೆ ಇಡ್ಲಿ ವಡ ನಾಷ್ಟ ಮಾಡಿಸ್ತಾರೆ. ಹಿಂಗೆ ನಾವು ಒಂದು 15 ವರ್ಷ ಆಯ್ತು. ಎಲ್ಲಿ ನಮಗೆ ಇನ್ನ ತಕ ಒಂದು ರೊಕ್ಕ ಖರ್ಚಾಗಂಗಿಲ್ಲ. ಅಷ್ಟು ಮಂದಿ ದಾಸೋಹ ಮಾಡ್ತೈತ್ರಿ. ಮತ್ತು ಅವರು ಅಲ್ಲೇ ನಮ್ಮದು ಎಷ್ಟು ನಾವು ಪಾದಯಾತ್ರೆ ಮಾಡ್ತೇವೆ ಅವ್ರು ಅಲ್ಲೇ ಕೂತು ಆಶ್ರಮ ತಗೋತಾರೋ. ಮತ್ತು ಅವರೆಲ್ಲ ಅಂಥದ್ದು ಮಾಡಿದವರು ಅಂತೇಳಿ ಅವರೆಲ್ಲ ಮಾಡಿದಾರ ಪಾದಯಾತ್ರೆ ಮಾಡಿದಾರ ಅವರೆಲ್ಲ. ಇದೇನು ಮಾಡಿಸ್ತಾರಲ್ಲ ಇದನ್ನ ಅವರೆಲ್ಲ ಮಾಡಿದಾರ ಇರ್ತಾರೆ. ಅದಕ್ಕೆ ಈಗ ನಿನ್ನೆ ಅಜ್ಜ ಒಬ್ಬ ರಾತ್ರಿ ಸಾಮ್ಗಳು ಎಲ್ಲರೂ ದರ್ಶನ ಕೊಟ್ಟು ಕಿಶಿ ಹಾಕೋತಾರೆ. ಈ ಸಾಮ್ಗಳ ಒಂದು ಬುಂದೆ ಉಂಡಿ ಇಷ್ಟು ಚೋಡ ಅಂಬಲಿ ರಾತ್ರಿ 12 ಗಂಟೆಕ ಯಾರು ಕಾಯ್ತಾರೆ? 12 ಗಂಟೆಕ ಅವ್ರು ನಮ್ದು 100 ಜನ ಆಗೋತಕ ಅದು ತುಂಗಳ ಸಾಮ್ಗಳು ಅಂತಾರು. ಅವ್ರು 100 ಜನ ಆಗೋತಕ ಅವ್ರಿಗೆ ಎಲ್ಲರಿಗೆ ಅಂಬಲಿ ಒಬ್ಬರೇ ಮತ್ತೆ ಊರಾಗ ಒಬ್ಬರ ಕೊತ್ತು ಬಸ್ ಸ್ಟ್ಯಾಂಡ್ ಮ್ಯಾಗ ಕೊತ್ತು ಆಗೋತಕ ಪ್ರಸಾದ ಮಾಡಿಸ್ರು. ಅವ್ರಿಗೆ ಏನು ಇದನ್ನತ್ರಿ ಮಲ್ಲೆ ಅವ್ರಿಗೆ ಅನುಕೂಲ ಮಾಡಿ ಅಂತ ಮಾಡ್ತಾರೆ. ನೀವು ಸ್ವಲ್ಪ ಎಷ್ಟು ಎಲ್ಲರಿಗೆ ಮಾಡ್ರಿ ಸೇವಾ ಅನ್ನೋದು ಮಾಡ್ತೀವಿ. ಇಷ್ಟು ಹೇಳಿ ಮಲ್ಲಿನ ಪಾದಯಾತ್ರೆ ಮಾಡಿರ್ತ ನಮಸ್ಕಾರ. ಇನ್ನೊಂದು ಹೇಳ್ತಾರ ನೀನು ಒಟ್ಟನ ಶ್ರೀಶೈಲ ಮುಟ್ಟು ಮಟ್ಟ ಬಿಡಂಗಿಲ್ಲ. ಒಟ್ಟನ ತಲೆಯಾಗ ಏನೇನು ಬರ್ತೈತ ನೀನು ಬಾಟ್ ಬ್ಯಾನ್ ಐತಿ ನೀನು ಸಾಕಿನ್ ರಸ್ಟ್
ನಮಸ್ಕಾರ ಎಲ್ಲರಿಗೂ. ಅಂತೂ ಇವತ್ತು ವಿಶ್ರಾಂತಿ ಮಾಡಿದ್ವಿ. ಇಲ್ಲಿ ಕುಂಟೆ ತೋಟ ಅಂತೇಳಿ ಒಂದು ಕನ್ನಡ ಶಾಲೆ ಒಳಗೆ ವಿಶ್ರಾಂತಿ ಮಾಡೋಕ್ಕೆ ಜಾಗ ಕೊಟ್ಟಿದ್ರು. ಹಂಗೆ ಹತ್ತಿನಿಂದ ಕೆಲವೊಂದು ಜನ ನಮಗೆ ಅನ್ನಪ್ರಸಾದ ವ್ಯವಸ್ಥೆ ಮಾಡಿದ್ರು. ಎಕ್ದಮ್ ಬೆಸ್ಟ್ ಇತ್ತು ಅನ್ನಪ್ರಸಾದ. ನಮಗಂತೂ ಹೆವಿ ತೃಪ್ತಿ ಆಯಿತು. ಎಲ್ಲರೂ ತಿಂದ್ವಿ. ಆಮೇಲೆ ಹಣ್ಣಿಂದ ಜ್ಯೂಸ್, ಆಮೇಲೆ ಆಂಬ್ಲಿ ಎಲ್ಲ ಥರದ್ದು ವಿಧವಾದ ಐಟಮ್ಸ್ ಇದ್ವು. ಆ್ಯಂಡ್ ಈ ಬಿಸಿಲಿಗಂತೂ ಸೆಟ್ ಆಗುವಂಥ ಬೆಸ್ಟ್ ರೊಟ್ಟಿ ಇತ್ತು. ದೇಹಕ್ಕೆ ಅದು ನಮಗೆ ಹೀಟ್ ಆಗೋದಿಲ್ಲ ಅಂತ ಪದಾರ್ಥಗಳು ತಿನ್ನೋದ್ರಿಂದ. ಆಲ್ಮೋಸ್ಟ್ ಅಂತೂ ಪ್ರಸಾದ ಬಗ್ಗೆ ಏನೈತಿ ಎಕ್ದಮ್ ಏಕ್ ನಂಬರ್ ಇತ್ತು. ಒಟ್ಟು ಅದ್ರ ಬಗ್ಗೆ ಏನೂ ಇಲ್ಲ. ಇನ್ನೇನೈತಿ ನಮ್ಮದು ನೆಕ್ಸ್ಟ್ ಮುಂದಿನ ನಡೆ ಏನಪ್ಪ ಅಂತಂದ್ರೆ, ನಾವು ಇನ್ನು 4 ಗಂಟೆಗೆ ಇಲ್ಲಿಂದ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಲ್ಮೋಸ್ಟ್ ಒಂದು 15 ಕಿಲೋಮೀಟ್ರ್ ನಾವು ನಡಿತೀವಿ. 15 ಕಿಲೋಮೀಟ್ರ್ ನಡೆದ ಮೇಲೆ ನಮಗೆ ರೀಚ್ ಆಗುವಂಥ ಊರು ಯಾವುದಪ್ಪ ಅಂತಂದ್ರೆ ಸಂಗಾಪುರ ಅಂತೇಳಿ. ಆ ಸಂಗಾಪುರದಾಗ ನಾವು ಒಂದು ಸ್ವಲ್ಪ ಪ್ರಸಾದ ತೊಗೊಂಡು ಅಲ್ಲಿ ರೆಸ್ಟ್ ಮಾಡಿ ರಾತ್ರಿ ಮತ್ತೆ 12 ಗಂಟೆಗೆ ನಡೆಯೋಕ್ಕೆ ಚಾಲೂ ಮಾಡಿದ್ವಿ ಅಂದ್ರೆ ಮತ್ತೆ ನಮ್ದು ಆಲ್ಮೋಸ್ಟ್ ಒಂದು 50 to 60 ಕಿಲೋಮೀಟ್ರ್ ರೀಚ್ ಆಗೋ ಟಾರ್ಗೆಟ್ ಇರ್ತೈತಿ. ಅದು ನಾಳೆ ಬೆಳಗ್ಗೆ ನಿಮಗೆ ಕ್ಲಿಯರಾಗಿ ಹೇಳ್ತಾನೆ. ಈಗಿಂದ ಇಷ್ಟಿತ್ತು. ಇವತ್ತಿಂದ ಅಂತೂ 2ನೇ ಅಂತೂ ಸಕ್ಸಸ್ಫುಲಿ ಹೆಂಗೋ ಪಾಸ್ ಮಾಡಿದ್ವಿ. ಕೈ ಹಾಕುವಲ್ಲ ಎಲ್ಲನೂ ಸಾಕತ್ತಾವು. ಎಲ್ಲ ಪೇನುಗಳನ್ನಂತೂ ಮರ್ತೀವಿ. ಅದನ್ನ ಯಾವುದೂ ತಲೆ ಒಳಗಂತೂ ನಾ ಇಟ್ಕೊಂಡಿಲ್ಲ. ಆದ್ರೂ ಒಟ್ಟು ದೇವ್ರ ಮೇಲೆ ಭರವಸೆ ಇಟ್ಟು ನಡೆಯಕತ್ತೀವಿ. ನಿಮಗೂ ನಡೀದು ಆಸೆ ಐತಂದ್ರೆ ಬಂದು ಬಿಡ್ರಿ ಮುಂದಿನ ಸಲ. ನಮಸ್ಕಾರಪ್ಪ. ಟೈಮ್ ನೋಡು ಗಟ್ಟಿಗೈತಿ. ಉಲ್ಟಾ ಕಾಣಿಸ್ತದೆ. 1:56. ಟೈಮ್ ನೋಡ್ರೆ 1:56. ನಮ್ಮ ಕಮಿಟಿ ಅವ್ರು ಎಬ್ಬಿಸಿರು. ನಮಗರ ಮುಕ್ಕು ಹೆರಂಗೆ ಕಾಲು ಅನ್ಸುತ್ತವು. ಒಟ್ಟು ನಡ್ಯಾಕ ಅವತ್ತು ನಾನು ಹೋಗೋದು ಒಟ್ಟು ಹೋಗೋದು. 8 ಕಿಲೋಮೀಟ್ರ್ ಹೋಗ್ಬೇಕು. ಕುತ್ತಿಗೆ ಬರ್ತಾನ ಹೋಗೋದು ಇವತ್ತು. 21 ಕಿಲೋಮೀಟ್ರ್ ಹೋಗ್ಬೇಕೀಗ. 21 ಕಿಲೋಮೀಟ್ರ್ ಹೋಗ್ಬೇಕು. 21 ಕಿಲೋಮೀಟ್ರ್ ಇಟ್ಟಿಗೆ ಹೋಗಿ ನಾಷ್ಟ. ಇವತ್ತು ಇಡ್ಲಿ ಓಕೆ ನೈಸ್. ಇಡ್ಲಿ ವಡ ಬಡ್ಕೋದು ಅದ್ದಟ್ಟ ಬಡ್ಕೊಂಡು ಮತ್ತೆ ಒಂದೇ ಟ್ರೆಸ್ಟ್ ಮಾಡೋದು. ಮಧ್ಯಾಹ್ನ ಹೋಳಿಗೆ ಹೊಟ್ಟೈತಿ ಇಟ್ಟಿಗೆ. ಮತ್ತು ಅಲ್ಲಿಂದ ಮುಂದೆ ಹೋಗಿ ಒಂದು 15 ಕಿಲೋಮೀಟ್ರ್ ವಸ್ತಿ ಐತಿ ಮನಗಳಿಗೆ. ಮನಗುಳಿ ವಸ್ತಿ ಐತಿ. ಮತ್ತೆ ಮಕ್ಕೋದು ಮತ್ತೆ 1 ಗಂಟೆ ಕೇಳೋದು ಅಲ್ಲಿದೆ. ಮತ್ತು ನೆಕ್ಸ್ಟ್ ಅಲ್ಲಿ ಹೋಗಿ 8 ಗಂಟೆಗೆ 8 ಗಂಟೆಗೆ ಐತಿ ಮುಟ್ಬೇಕಾರೆ ಮುಟ್ಟಿನ ಸ್ಟಾರ್ಟ್ಲ. ಇನ್ನೊಂದು ಹೆಮ್ಮೆಯಿಂದ ಏನು ಹೇಳ್ಬೇಕಪ್ಪ ಅಂತಂದ್ರೆ, ನಾವೇನು ದೇವ್ರಿಗೆ ಹೊಂಟಿವಲ್ಲ, ನಮಗೆ ₹1 ಖರ್ಚಾಗಕತ್ತಿಲ್ಲ. ಇಟ್ಟು ಅನ್ನದಾತ್ರ ಇಟ್ಟು ಭಕ್ತಾದಿಗಳು ಅದಾರಲ್ಲ ನಮಗೆ ಹೆಲ್ಪ್ ಮಾಡುವಂಥವ್ರ. ಇಟ್ಟು ವಿಧವಾದ ಆಹಾರಗಳನ್ನ ತಂದು ಕೊಡತ್ತಾರಲ್ಲ, ನಮಗೆ ಅದನ್ನ ತಿಂದು ಆರಾಮ್ ಇಷ್ಟು ಚಂದ ನಿದ್ದೆ ಹತ್ಲಾಕತ್ತಲ್ಲ. ನಮ್ಮ ನೋವುಗಳು ಮರೆಯೋಕೆ ಬೆಸ್ಟ್ ಆಪ್ಷನ್ ಅದ. ಮೇ ಬಿ ಅದು ದೇವ್ರ ಕಾಲದಿಂದ ನಡ್ಕೊಂಡು ಬಂದತ್ತು. ಏನು ಈಗ ಮಾಡಕತ್ತಾರ ನಂಗೆ ಒಂದು ಗೊತ್ತಿಲ್ಲ. ಇವ್ರು ಹೇಳೋ ಪ್ರಕಾರ ಆಲ್ಮೋಸ್ಟ್ ಇವ್ರು 15 ವರ್ಷದಿಂದ ಬರಕತ್ತಾರು. 15 ವರ್ಷಗಳಂತೂ ಈ ಪದ್ಧತಿ ಐತಂತ. ಅದ್ರ ಮುಂಚೆ ಐತಿಲ್ಲೋ ನನಗೆ ಗೊತ್ತಿಲ್ಲ. ಬಟ್ ನಮಗಂತೂ ಬೆಸ್ಟ್ ಪ್ರೋಟೀನ್ ಅಂದ್ರೆ ಅದ. ಈಗ ನಾವಂತರೂ ಎಂದೂ ಈ ಪಾದಯಾತ್ರೆನ ಮರೆಯೋಕ್ಕಾಗೋದಿಲ್ಲ. ಈ ಪಾದಯಾತ್ರೆ ಅಂತೂ ನಮಗೆ ಸಖತ್ತಾಗಿ ಸಾಥ್ ಕೊಟ್ಟತಿ. ಇದನ್ನಂತರೂ ಮರೆಯೋಕ್ಕಾಗೋದಿಲ್ಲ. ನೆಕ್ಸ್ಟ್ ಟೈಮ್ ನೀವು ಬರ್ರಿ, ನೋಡ್ರಿ, ಮಜಾ ಇರ್ತೈತಿ. ಒಂದು ಸಲ ಎಲ್ಲ ರೀತಿ ಜೀವನದಾಗ ನೋವು ನೋಡಿರ್ತೀರಿ, ಇದೊಂದ್ಸಲ ನೋಡ್ರಿ. ಈ ನೋವುಗಳಿಗಿರುವಂಥ ಮಜಾನ ಬೇರೆ. ಯಾಕಂದ್ರೆ ಇದು ದೇವ್ರ ನೋವು. ದೇವ್ರಿಗೆ ಹೊಂಟಿಲ್ಲ ಈ ನೋವನ್ನು ಅನ್ಸಂಗಿಲ್ಲ. ನಿಮ್ಮ ಜೀವನದಾಗ ಎಂಥ ತ್ರಾಸು ಬಂದ್ರು ಆ ತ್ರಾಸು ನಿಮ್ಗೆ ಅನ್ಸಂಗೇ ಇಲ್ಲ. ಎಲ್ಲನೂ ಫೇಸ್ ಮಾಡ್ತೀರಿ. ಓಕೆ, ನೆಕ್ಸ್ಟ್ ಸಿಗ್ತೇನೆ ಮತ್ತೆ. ಈಗ ಟೈಮ್ 6:30 ಆಯಿತು. ಅಂತೂ ಇಂತೂ ಸಂಗಾಪುರದಿಂದ 21 ಕಿಲೋಮೀಟರ್ಸ್ ಇಟ್ನಳ್ಳಿವರೆಗೂ ಬನ್ನಿ. ಆ್ಯಂಡ್ ಇನ್ನೊಂದು 3 ಕಿಲೋಮೀಟರ್ ಐತಿ. ನನ್ನೂ ಅಂತರೂ ಪೂರ ಕಾಲ ಹೆವಿ ನುಸ್ಲಾಕತ್ತಾವು. ಈಗ ಯಾವಾಗ ಹೋಗಿ ಸ್ನಾನ ಮಾಡ್ತೀವಿ ಗೊತ್ತಿಲ್ಲ. ಸ್ನಾನ ಮೊದಲು ಮಾಡಬೇಕು. ಮುಂದೊಂದು ಕೆಲವೊಂದು ಜನ ಸ್ನಾನ ಮಾಡೋ ವ್ಯವಸ್ಥೆ ಮಾಡಿಟ್ಟಾರು. ಬಿಸಿ ಬಿಸಿ ನೀರು ಕಾಯಿಸಿಟ್ಟಾರಂತ.
ಆ ಬಿಸಿ ನೀರೊಳಗೆ ಸ್ನಾನ ಮಾಡಿದ್ಮೇಲೆ ಮತ್ತು ಸ್ವಲ್ಪ ಮೈ ಹಗರ್ ಆಗ್ತೈತಿ. ಹಗರ್ ಆದ್ಮೇಲೆ ಏನೈತಿ ಮತ್ತೆ ನಾಷ್ಟ ಮಾಡಕ್ಕೆ ಒಂದು 3 ಕಿಲೋಮೀಟ್ರ್ ಹೋಗ್ಬೇಕು. ನಾಷ್ಟಕ್ಕಂತರೂ ಇಡ್ಲಿ ವಡಾ ಎಲ್ಲನೂ ರೆಡಿ ಐತಿ. ಯಾರೋ ಭಕ್ತಾದಿಗಳು ಮಾಡ್ಸ್ಯಾರಂತ. ಭಾಳ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗಂತರೂ. ಯಾಕಂದರೆ 3-4 ದಿವಸ ಆಯ್ತು ನಾನಂತರೂ ಈ ಥರ ಸ್ಮೂತ್ ಇರುವಂಥ ಫುಡ್ ಯಾವಾಗೂ ತಿಂದಿದ್ದಿಲ್ಲ. ಯಾಕಂದ್ರೆ ಹೊಟ್ಟೆ ಏನಾಗೈತಪ್ಪ ಅಂತಂದ್ರೆ ಗಟ್ಟಿ ಆಗಿಬಿಟ್ಟತಿ. ಅಂದರೆ ಈ ಇಡ್ಲಿ ತಿಂದಂತರೂ ಸ್ವಲ್ಪ ಹಗುರಾಗ್ತೈತೆ ಅನಿಸ್ತತಿ. ಓಕೆ, ಇವತ್ತಿಂದಂತರೂ ಸೆಷನ್ ಮುಗ್ದದ. ನೆಕ್ಸ್ಟ್ ಏನದ, ಸ್ವಲ್ಪ ರೆಸ್ಟ್ ಮಾಡ್ಬೇಕು. ಸಾಯಂಕಾಲ ಅಥವಾ ಮಧ್ಯಾಹ್ನ 4 ಗಂಟೆವರೆಗೂ. 4 ಗಂಟೆಗೆ ಮತ್ತೆ ನಡಿಲಾಕ ಸ್ಟಾರ್ಟ್ ಮಾಡಿದ್ದೀವಿ ಅಂದ್ರೆ ಮನಗುಳಿವರೆಗೂ ಹೋಗ್ತೀವಿ. ಮನಗುಳಿ ಹೋದ್ಮೇಲೆ ಊಟಕ್ಕೆ ಹೋಗ್ತೀವಿ. ಊಟ ಮಾಡಿ ಮತ್ತೆ ರಾತ್ರಿ ಎಲ್ಲ ನಡಿಬೇಕು. ಮುಂದಿನ ನಾನು ನಿಮಗೆ ತಿಳ್ಸ್ಕೊತಿರ್ತೇನೆ. ನೋಡ್ರಿ, ಇಲ್ಲಿ ಬಂದಿದ್ವಿ ಇಟ್ನಳ್ಳಿಗೆ. ಆ್ಯಂಡ್ ಇಲ್ಲಿ ಒಬ್ರು ಮನೆ ಕರೆದ ಚಹಾ ವ್ಯವಸ್ಥೆ ಮಾಡಿದ್ರೆ, ಚಹಾ ಬಿಸ್ಕಿಟ್ ಎಲ್ಲ ಕೊಟ್ಟರು. ನೋಡಿ ಭಾಳ ಖುಷಿ ಆಯ್ತು. ಚಹಾ ಕುಡಿಯೋರು ಚಹಾ ಕುಡಿದ್ರು. ಹಂಗೆ ಬಂದು ಇಲ್ಲಿ ನಾಷ್ಟ ಗಿಷ್ಟ ಮಾಡಿ ಬಂದು ವಿಶ್ರಾಂತಿ ಪಡೆದ್ವಿ. ನೋಡ್ರಿ, ಇಲ್ಲೇ ಹೋಳಿಗೆ ಊಟ ಹೇಳಿದ್ನಲ್ಲ, ಹೋಳಿಗೆ ಊಟ ಎಲ್ಲ ರೆಡಿ ಆಗಿತ್ತು. ಎಲ್ಲರೂ ನಡೆಸ್ಕೊಳಂಕತ್ತಿದ್ರು. ಆ್ಯಂಡ್ ಬೇರೆ ಬೇರೆ ಪದಾರ್ಥಗಳು ಇದ್ದವು. ಹೇಳ್ತೀನಿ ಬರ್ರಿ ನಿಮ್ಗೆ ಏನೇನದಾವ ಅಂತೇಳಿ. ನನಗೆ ಇಲ್ಲಿಂದ ಕಾಣಿಸೋದೇನೈತಪ್ಪ ಅಂದ್ರೆ ಬದ್ನಿಕಾಯಿ ಐತಿ ಬಹುಶಃ. ಓಕೆ, ಬದ್ನಿಕಾಯಿನೇ. ಆ್ಯಂಡ್ ಉಸುಳಿ ಪಲ್ಯನೂ ಐತಿ. ಹಾಲು ತುಪ್ಪ ಐತಿ. ಆ್ಯಂಡ್ ಹೋಳಿಗೆ ಇತ್ತು. ಆ್ಯಂಡ್ ಚಪಾತಿನೂ ಇತ್ತು. ಯಾರ್ಯಾರು ಏನೇನು ತಿಂತಾರೆ ಅವ್ರಿಗೆ ಬಿಟ್ಟಿದ್ದ. ಬಟ್ ಎಲ್ಲ ರೀತಿ ಮಾಡಿದ್ರು ಇವರು. ನೋಡಿ ಭಾಳ ಖುಷಿ ಆಯ್ತು. ಹೊಟ್ಟೆ ತುಂಬ ಊಟ ಮಾಡಿದ್ವಿ ಇಲ್ಲಿ ಬಂದು. ಎಲ್ಲರೂ ತುಂಬ ಖುಷಿಪಟ್ಟರು ನೋಡ್ರಿ ಇಲ್ಲಿ. ಇಲ್ಲಿ ನೋಡ್ರಿ ಬಜ್ಜಿನೂ ಇದ್ವಾ. ಹೊಟ್ಟೆ ತುಂಬ ಅಂತೂ ಬರೀ ನಾ ಅಂತೂ ಬಜ್ಜಿನೇ ತಿಂದೀನಿ. ಮುಂದೆ ಏನಾಗ್ತದೆ ಗೊತ್ತಿಲ್ಲ, ಯಾಕಂದ್ರೆ ಅಷ್ಟು ಟೇಸ್ಟ್ ಆಗಿದ್ವು. ಬಂದ ನಾ ಹಂಗೆ ಕುಂತ ಊಟ ಮಾಡಕತ್ತಿದ್ದೆ. ಹಂಗೆ ಎಲ್ಲರೂ ಊಟ ಒಂದು ಸಲ ವಿಡಿಯೋ ಮಾಡಿದೆ ನೋಡ್ರಿ. ಈಗ ನಂದು ಪ್ಲೇಟ್ ನೋಡ್ರಿ ಹೆಂಗೈತಿ ನಮ್ಮದು ಊಟ. ಓಕೆ, ಅಂತೂ ಇಟ್ನಳ್ಳಿಗೆ ಬಂದಿದ್ವಿ. ಇಲ್ಲಿ ಮಧ್ಯಾಹ್ನ ಹೋಳಿಗೆ ಊಟ ಇತ್ತು. ಹೋಳಿಗೆ ಊಟ ಮಾಡಿದ್ವಿ. ಇನ್ನೊಂದು ವಿಷಯ ಏನು ಹೇಳ್ಬೇಕಪ್ಪ ಅಂತಂದ್ರೆ, ಇಲ್ಲಿ ಬಿಜಾಪುರ ಡಿಸ್ಟಿಕ್ದಾಗ ಆಲ್ಮೋಸ್ಟ್ ದೇವ್ರ ಮೇಲೆ ಭಾಳ ನಂಬಿಕೆ ಐತಿ. ಯಾಕಂದ್ರೆ ದೇವ್ರಿಗೆ ಯಾರ್ಯಾರು ನಡ್ಕೊಂತ ಹೋಗ್ತಾರಲ್ಲ, ಅದ್ರಾಗೂ ಸ್ಪೆಷಲಿ ಶ್ರೀಶೈಲ ಮಲ್ಲೆಗೆ ಯಾರು ನಡ್ಕೊಂತ ಹೋಗ್ತಾರಲ್ಲ, ಅವ್ರನ್ನೆಲ್ಲರೂ ಏನು ಭಕ್ತಾದಿಗಳು ಅದಾರಲ್ಲ, ಭಕ್ತಾದಿಗಳು ಪ್ರತಿಯೊಬ್ಬರು ತಿಳ್ಕೊತಾರಪ್ಪ ಅಂದ್ರೆ ಭಕ್ತಾದಿಗಳನ್ನ ಸ್ವತಃ ಮಲ್ಲೇನ ಏನೋ ಬರಾಕತ್ತಾನ ಏನೋ ನಮ್ಮ ಊರ ಮ್ಯಾಗ ಅಂತ ಅವ್ರ ಭಾವನೆ ಇದೆ. ಆಮೇಲೆ ಆ ಭಾವನೆ ಹೆಂಗದಪ್ಪ ಅಂದ್ರೆ ಪ್ರತಿಯೊಬ್ಬರು ಮನೆಗೆ ನಮ್ಮನ್ನು ಕರ್ಕೊಂಡು ಹೋಗಿ ಉಪಚಾರ ಮಾಡ್ತಾರೆ. ಏನೇನು ಉಪಚಾರಪ್ಪ ಅಂತಂದ್ರೆ ಒಬ್ಬರ ಚಹಾ ಕುಡಿಸ್ತಾರೋ, ಒಬ್ರು ಲಸಿ ಕುಡಿಸ್ತಾರೋ, ಒಬ್ರು ಮಜ್ಜಿಗೆ ಕುಡಿಸ್ತಾರೋ, ಇನ್ನೊಬ್ರು ಯಾರೋ ಬೇರೆ ಬೇರೆ ರೀತಿಯ ಕೂಲ್ ಡ್ರಿಂಕ್ಸ್ ಕುಡಿಸ್ತಾರೋ. ಎಲ್ಲ ರೀತಿನೂ ಮಾಡ್ತಾರೆ. ಪ್ರಸಾದ ಆಗಲಿ, ನಾಷ್ಟ ಆಗಲಿ ಎಲ್ಲನೂ. ಆದ್ರೆ ನಾ ಹೆಮ್ಮೆಯಿಂದ ಹೇಳ್ಬೇಕು ಈ ವಿಷಯ ಅಂತೂ ಎಲ್ಲರಿಗೂ, ನಮ್ಮ ಸೈಡಿಗೆ ಯಾವುದೂ ಹಿಂಗೆ ಮಾಡೋಂಗಿಲ್ಲ. ಇನ್ನೊಂದೇನು ಹೇಳ್ಬೇಕಂದ್ರೆ, ಈಗ ನೆಕ್ಸ್ಟ್ ನಾವು ಮನಗುಳಿಗೆ ಹೊಂಟೀವಿ. ಮನಗುಳಿ ಇಲ್ಲಿಂದ 12 ಕಿಲೋಮೀಟರ್ ಅದ. ಬೈ ಹೈವೇ ಹೊಂಟೀವಿ. ಆ್ಯಂಡ್ ಆಲ್ಮೋಸ್ಟ್ ಸಾಯಂಕಾಲ 7 ಗಂಟೆಗೆ ರೀಚ್ ಆಗ್ತೀವಿ. ಆ್ಯಂಡ್ ಅಲ್ಲಿ ನಾವು ಸ್ಟೇ ಮಾಡ್ತೀವಿ. ಸ್ಟೇ ಮಾಡಿ ಕಿಶಿಂದ ಏನೈತಿ, ಅಲ್ಲಿ ಪ್ರಸಾದ ಇರ್ತೈತಿ. ಪ್ರಸಾದ ಮುಗಿಸ್ಕೊಂಡು 1 ಗಂಟೆಗೆ ಜಾಗ ಬಿಡ್ತೀವಿ. ಮತ್ತು ಆಲ್ಮೋಸ್ಟ್ ಮೊನ್ನೆ ಥರ 50 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಆ ಟೈಪ್ ಏನಿಲ್ಲ. ಏನೈತಿ 30 ಕಿಲೋಮೀಟ್ರ್ ಒಂದು ರೀಚ್ ಮಾಡ್ಬೇಕಂತ ಟಾರ್ಗೆಟ್ ಐತಿ. ನೋಡೋಣ ಏನಾಗ್ತದೆ. ನಾವಂತೂ ಈಗ ಎಲ್ಲ ರೀತಿ ಒಳಗೆ ಗಟ್ಟಿ ಅದೀವಿ. ಮಾಡ್ತೀವಿ, ಆಗಲಿ ಬೇಕಾದಾಗಲಿ ದೇವ್ರಿಗೆ ಹೊಂಟಿವಲ್ಲ ಮಾಡೇ ಮಾಡ್ತೀವಿ. ನಮಸ್ಕಾರ ಅಜ್ಜಾರಿ. ನಮಸ್ಕಾರ. ಸಾಕು ಬಿಡ್ರಿ, ಭಾಳ ತಗೊಬಿಡ್ರಿ ಸಾಕು. ಎಡ್ಡ ಕೈ ಕೊಡ್ರಿ ಒಟ್ಟ. ಮತ್ರಿ ಏನಂತೀರಿ? ಅವ್ರದವ್ರ ಅಜ್ಜಾರ ರೊಕ್ಕ ಬೆನ್ನಟ್ಟಿ ನಮ್ಮ ಕಡೆನೇ ಅವ್ರಲ್ಲ ಇರಲ್ಲ ಹತ್ತನೇ ಅವ್ರು. ನಾವು ಅಲ್ಲಿ ಭಾರಿ ಸೇವೆ ಮಾಡಕತ್ತೀರಿ ದೇವ್ರಿಗೆ ಹೋಗೋರಿಗೆ. ದೇವ್ರು ಒಳ್ಳೇದು ಮಾಡ್ತಾನ ಒಟ್ಟ. ಮತ್ ಬಿಸಿಲಾಗಿಲ್ಲಿ ಹೋಗಿ ಒಂದು ಒಬ್ರು ಕೂತಿರ್ಲ ಮತ್ತೆ ನೆಳ್ಳದು ನೋಡ್ಬೇಕ್ರಿ ಗಿಡದ ಕಡೆ. ಅಲ್ಚಿ ಕಡೆ ಒಬ್ರು ಅದಾರನ್ರಿ, ಅಲ್ಲಿಗೆ ಒಟ್ಟು ಎಲ್ಲಾರು ಅದಿರಿ ಅಂತಂದಂಗ ಆತ. ಅಲ್ರಿ ಅಜ್ಜಾರಿ, ದೇವ್ರು ನಿಮಗೂ ಒಳ್ಳೇದ್ ಮಾಡ್ಲಿ, ನಮಗೂ ಒಳ್ಳೇದ್ ಮಾಡ್ಲಿ. ಹೆಸರೇನ್ರಿ ಅಜ್ಜಾರಿ? ಅಶೋಕ್ ಅಂತ್ರಿ. ರಬಕೈ ಒಳಗೆ ಅಲ್ಲಿ 8 ವರ್ಷ ಹತ್ರಲಿಕ್ಕೆ ಬಂದ್ರಿ. ಮತ್ ಹೋಗೋರ್ ನೀವ ಸುಮ್ ಕಡೆ ದುಡ್ಯಾಕತ್ ಬಂದಿರಿ. ಹಾ ಬರೋಬರ್ ಆಯ್ತ್ರ ಸರ್, ಬರ್ತೀವ್ರಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇಲ್ರಿ. ನೋಡಿದ್ರಿ ಹಿಂಗೈತಿ ಎಲ್ಲ ಕಡೆ ಜ್ಯೂಸ್, ಹಣ್ಣು ಹಂಪ್ಲ, ಪ್ರಸಾದ, ನಾಷ್ಟ. ಒಬ್ರು ಇಲ್ಲಿ ಚಿಕ್ಕು ಕೊಟ್ಟರು, ಅಲ್ಲೊಬ್ರು ಯಾರೋ ಮೋಸಂಬಿ ಕೊಟ್ಟರು, ಆ್ಯಂಡ್ ಪೈನಾಪಲ್ ಕೊಟ್ಟರು. ಎಲ್ಲ ರೀತಿನೂ ಸೇವೆ ಮಾಡಕತ್ತಾರ. ನನಗಂತರೂ ದೇವ್ರಿಗೆ ಹೊಂಟೀನಿ ಆಯಾಸ್ ಮಾಡ್ಕೊಂಡಂತ ಇವ್ರನ್ನೆಲ್ಲ ನೋಡಿದಾಗ ನಂಗಂತೂ ಒಟ್ಟು ಅನ್ಸಕತ್ತಿಲ್ಲ. ಭಾಳ ಖುಷಿ ಆಯ್ತು. ಯಾಕಂದ್ರೆ ಅವ್ರು ಅದರಿಂದನೇ ಲಾಭ ಪಡಿತಿರ್ತಾರೋ.
ಆ್ಯಂಡ್ ಲಾಭ ಪಡೆಯುವಂಥ ವಸ್ತುನು ಯಾರೂ ಹಂಗೆ ಕೊಡಂಗಿಲ್ಲ. ನಾ ಭಾಳ ಕಡೆ ನೋಡೀನಿ. ನಮ್ಮ ಸಂಬಂಧಿಕರ ಒಳಗೆ ರೊಕ್ಕಿನ ವಿಷಯದಾಗ ಕೆಲವೊಂದು ಸಲ ಕೋಲಾಹಲ ಉಂಟು ಮಾಡ್ತಾವ. ಆದರೆ ಇಂಥ ಜನ ಇರ್ತಾರಲ್ಲ, ಮುಗ್ಧ ಜನ ಅಂತಾರೆ ಇವರಿಗೆ. ಈ ಮುಗ್ಧ ಜನ ಲಾಭದ ವಿಚಾರ ಮಾಡಲ್ದನ ಸ್ವಲ್ಪ ನಂದು ಸೇವಾ ಇರಲಿ ದೇವ್ರಿಗೆ ಹೋಗೋರಿಗೆ ಅಂತೇಳಿ ಫ್ರೀದಾಗ ಕೊಡ್ತಾರಲ್ಲ, ಅವ್ರಂಥ ದೊಡ್ಡ ಮನಸ್ಸು ಯಾರಿಗೂ ಈಗ ಸಿಗಂಗಿಲ್ಲ. ಮತ್ತು ಇಂಥವ್ರು ಏನೈತಲ್ಲ ಕಾಯಂ ಶಾಶ್ವತವಾಗಿ ಎಲ್ಲರೂ ಮನದಾಗ ಉಳಿತಾರೆ. ಅದಕ್ಕೆ ನಾ ಹೇಳ್ತೀನಿ, ಪ್ರತಿಯೊಬ್ಬರೂ ನೀವಾಗಲಿ ನಾವಾಗಲಿ ಇನ್ನೊಂದು ಮತ್ತೊಬ್ರು ಯಾರೂ ಆಗಲಿ ಇನ್ನೊಬ್ಬರ ಬಗ್ಗೆ ಒಳ್ಳೇದು ಬಯಸೋನು. ಕೆಟ್ಟ ಬಯಸೋರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಸಿಚುವೇಶನ್ದಾಗ ಒಂದು ಸಲ ಜೀವನದಾಗ ಜಸ್ಟ್ ಒಂದು ಸಲ ಅನ್ನ ತಿಂದು ನೋಡ್ರಿ, ನಿಮಗೆ ಭಾಳ ಖುಷಿ ಆಗ್ತೈತಿ. ಖುಷಿ ಆದಮೇಲೆ ಏನೈತಲ್ಲ ಎಲ್ಲರೂ ನೀವು ಅಥವಾ ಕೆಟ್ಟ ಬಯಸೋರು ಹೇಳಕತ್ತೀನಿ ಮಾತು. ಅವರಿಗೆ ಏನೈತಲ್ಲ ಆಟೋಮೆಟಿಕ್ಲಿ ಒಳ್ಳೇದು ಬಯಸಬೇಕಂತ ಹೇಳಿ ಮನಸ್ಸು ಬಂದುಬಿಡ್ತೈತೆ. ಇನ್ನೇನು ಬೇಕು ಅದಕ್ಕೆ ಹೇಳತ್ತಾರೆ, ಒಂದು ಸಲ ಜಸ್ಟ್ ಅನ್ನ ತಿಂದು ನೋಡ್ರಿ, ನಿಮಗೆ ಆಟೋಮೆಟಿಕ್ಲಿ ಮನಸ್ಸು ಬದಲಾಗಿ ಬಿಡ್ತೈತೆ. ಇನ್ನೊಬ್ಬರ ಬಗ್ಗೆ ಒಳ್ಳೇದು ವಿಚಾರ ಮಾಡ್ಬೇಕಂತ ಅನ್ನೋದು ಬಂದುಬಿಡ್ತೈತೆ ನಿಮಗೆ. ಇಷ್ಟು ಹೇಳ್ತಾ ನಾನು ಒಂದು 2 ಮಾತು ಮುಗಿಸ್ತು. ಈಗ ಇಟ್ಟಳ್ಳಿಯಿಂದ ಮನಗುಳಿವರೆಗೂ ನಡೆದುಕೊಂಡು ಬಂದ್ವಿ. ಆ್ಯಂಡ್ ಈಗ ಸಮಯ 6 ಗಂಟೆ, ಆಲ್ಮೋಸ್ಟ್ 6 ಗಂಟೆ. ನಾನು 4 ಗಂಟೆಗೆ ಬಿಟ್ಟಿದ್ವಿ. 6 ಗಂಟೆವರೆಗೂ 12 ಕಿಲೋಮೀಟರ್ ಆಲ್ಮೋಸ್ಟ್ ನಡೆದಿದ್ದೀವಿ. ಇನ್ನು ಮನಗುಳಿ ಒಳಗೆ ಹೋಗ್ಬೇಕಾ, ಇಲ್ಲಿಂದ ಅಲ್ಲಿವರೆಗೂ ಆಲ್ಮೋಸ್ಟ್ ಒಂದು 4 ಕಿಲೋಮೀಟರ್ ನಡೀತದ. ಆ್ಯಂಡ್ ಈಗಂತೂ ಸದ್ಯಕ್ಕೆ ಸಾಯಂಕಾಲ ಆಗ್ಯದ, ಹೆಂಗೂ ಚಾ ಟೈಮ್ ಆಗ್ಯದ, ಎಲ್ಲರೂ ಚಾ ಕುಡಿಬೇಕಂತ ಬಂದೀವಿ. ಆ್ಯಂಡ್ ಹಿಂದಿನ ವ್ಯೂ ತೋರಿಸ್ತೀನಿ. ಎಲ್ಲರೂ ಆಲ್ಮೋಸ್ಟ್ ಇಲ್ಲೇ ಬಂದು ದನದಾರ ನಡೆದ ಆಲ್ಮೋಸ್ಟ್ ಎಲ್ಲರೂ ಕಾಲು ಹಿಡ್ದಾವ. ಓಕೆ ನೋಡ್ರಿ, ಎಲ್ಲರ ಮುಖದ ನಗು ಕಾಣಕತ್ತೈತಿ. ಬಟ್ ಯಾರಿಗೆ ಹೇಳೋದು, ಕಾಲ ಕೈಯ ಎಲ್ಲ ನೋಸ್ಲಕತ್ತಾವ. ಆ್ಯಂಡ್ ಈಗ ಚಾ ಕುಡಿತೀವಿ. ಚಾ ಕುಡ್ದ ಈಗ ಜಾಗ ಬಿಡ್ತೀವಿ. ಹಾಗೆ ಈಗ ಜಸ್ಟ್ ಇಲ್ಲಿ ಒಂದು ಮಂಟಪಕ್ಕೆ ಬಂದು ಎಲ್ಲರೂ ವಿಶ್ರಾಂತಿ ಪಡ್ಯಾಕತ್ತೀವಿ. ಆ್ಯಂಡ್ ಪ್ರಸಾದ್ ಬರೋವರೆಗೂ ಕಾಯ್ತೀವಿ. ಕಾಸಿಂದ ಆಮೇಲೆ ಏನೈತಿ ಮುಂದಿಂದ ಓಕೆ. ಅಂತೂ ಇಂತೂ ಇವತ್ತು ಇಟ್ನಳ್ಳಿಯಿಂದ ಮನಗುಳಿ ಬಸವೇಶ್ವರ ಗುಡಿಗೆ ಬಂದು ರೀಚ್ ಆದ್ವಿ ಎಲ್ಲರೂ. ಆ್ಯಂಡ್ ಎಲ್ಲರೂ ಆಲ್ಮೋಸ್ಟ್ ಈಗ ವಿಶ್ರಾಂತಿ ಪಡ್ಯಾಕತ್ತವ್ರು ಪ್ರಸಾದ್ ಬರುವವರೆಗೂ. ಪ್ರಸಾದ್ ಬಂದ ಮೇಲೆ ಮತ್ತೆ ವಿಶ್ರಾಂತಿ ಪಡಿತಾರು. ಆ್ಯಂಡ್ ಇವತ್ತು ಏನು ಖುಷಿ ವಿಷಯ ಅಂತಂದ್ರಪ್ಪ, 100 ಕಿಲೋಮೀಟ್ರ್ ನಾವು ನಡೆದೀವಿ. ಇನ್ನು ನೆಕ್ಸ್ಟ್ ಇದು ಫೈನಲ್ ಆಗತ್ತದ. ಫೈನಲ್ ಆದಮೇಲೆ ಏನೈತಿ ನೆಕ್ಸ್ಟ್ ವಿಡಿಯೋ ಮತ್ತು ಹೊಸದಾಗಿ 100 ಕಿಲೋಮೀಟ್ರ್ ಸಪ್ರೇಟ್ ಮಾಡ್ತೀನಿ. ಪ್ರತಿಯೊಂದು ನಾವು ಟೋಟಲ್ 600 ಕಿಲೋಮೀಟ್ರ್ ಹೋಗ್ಬೇಕು. ಪ್ರತಿಯೊಂದು 100 ಕಿಲೋಮೀಟ್ರಿಗೆ ಸಪ್ರೇಟ್ ವಿಡಿಯೋ ಮಾಡ್ತಿರ್ತೀನಿ. जय मंगल परमेश, जय मंगल परमेश, जय जय सद्गुण घोष, जय मंगल परमेश. निरुपमि गुणदेश, निरुपमि गुणदेव, निर्मय निरंकार, परतर पावन रूपा, जय मंगल दुर्गेश, जय मंगल परमेश, जय मंगल परमेश, जय जय सद्गुण घोष, जय मंगल दुर्गेश की जय. ऋतीश्वर हर हर महादेव.